ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಾಗ, ಅಂದ್ರೆ ಚೈತ್ರ ಅವರು ಮತ್ತೆ ರಜತ್ ಅವರು ಹೊರಗೆ ಹೋಗುವಾಗ ಕಿಚ್ಚ ಸುದೀಪ್ ಸರ್ ಹೇಳಿರ್ತಾರೆ, ರಿಪೋರ್ಟ್ ಕಾರ್ಡ್ ಕೊಡಿ ನಿಮ್ ಕಡೆಯಿಂದ ಅಂತ ಹೇಳ್ತಾರೆ. ಸೊ ರಿಪೋರ್ಟ್ ಕಾರ್ಡ್ ಕೊಡುವಾಗ ಲಾಸ್ಟ್ ಗೆ ಕೊನೆಯದಾಗಿ ದಾರಿ ತಪ್ಪಿ ಬಂದಿದ್ದು ಅಂತ ಆ ಒಂದು ಸ್ಟೇಟ್ಮೆಂಟ್ ಗೆ ಸೊ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಇವರು ಚೂಸ್ ಮಾಡಿದ್ದು ನನಗೆ ಫೇರ್ ಅಂತ ಅನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಅಶ್ವಿನಿ ಅವರು ಜಗಳದಿಂದನೇ ಎಷ್ಟೊಂದ್ ಸರಿ ಬಿಗ್ ಬಾಸ್ ಪ್ರೋಮೋ ಹಾಕಿದರೆ, ಪ್ರೋಮೋ ಹಾಕದಲ್ಲೇ ಬಿಗ್ ಬಾಸ್ ಗೆ TRP ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಆಲ್ಸೋ ಧ್ರುವಂತ್ ಅವ್ರದ್ದು ಕೂಡ. ಸೊ ಇವ್ರನ್ನ ದಾರಿ ತಪ್ಪಿ ಬಂದಿದ್ದಾರೆ ಅಂತ ಚೂಸ್ ಮಾಡಿದ್ದು ನನಗೆಲ್ಲೋ ಇಷ್ಟ ಆಗಲಿಲ್ಲ. ರಜತ್ ಅವರು ಇವ್ರನ್ನ ಚೂಸ್ ಮಾಡಿದ್ದು ಎಲ್ಲೋ ಅವ್ರಿಗೆ ಟ್ರಿಗರ್ ಮಾಡಕ್ಕೆ ಮಾಡಿರ್ಬೋದು, ಅಂಡ್ ಅವರ ಆಟನ ಚೇಂಜ್ ಮಾಡಕ್ಕೆ ಮಾಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ದಾರಿ ತಪ್ಪಿ ಬಂದಿದ್ದು ಅಂತ ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವಾಗಾದ್ರೂ ಆಟನ ಚೇಂಜ್ ಮಾಡ್ಕೊಳ್ಳಿ ಅಂಡ್ ಮುಂದೆ ವಿನ್ನಿಂಗ್ ರೇಸಲ್ಲಿ ಬರಲಿ ಅಂತ ಹಾಕಿದ್ರು ಅಥವಾ ಏನಕ್ಕೆ ಹಾಕಿದ್ರು ಅಂತ ಗೊತ್ತಾಗಿಲ್ಲ. ಸೊ ಇದನ್ನೇ ಪಾಸಿಟಿವ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ಅಶ್ವಿನಿ ಅವರು ಟಾಪ್ 2 ಇರೋದಂತೂ 100% ಶೋರ್. ಸೊ ನೋಡೋಣ ಈ ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ಹೇಗೆ ತಗೊಳ್ತಾರೆ ಇಬ್ರು ಅಂತ. ಸೊ ನಿಮ್ ಪ್ರಕಾರ ನಿಜವಾಗ್ಲೂ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ದಾರಿ ತಪ್ಪಿ ಬಂದಿದ್ರ? ಅಂಡ್ ಇಷ್ಟೇ ಎಲ್ಲ ವಿನ್ನಿಂಗ್ ರೇಸ್ ಅಲ್ಲಿ ಕಾವ್ಯ ಅವ್ರನ್ನ ಹಾಕ್ತಾರೆ. ಲಿಟಲ್ ನನಗೆ ಶಾಕ್ ಆಗುತ್ತೆ ಕಾವ್ಯ ಅವ್ರನ್ನ ಏನಕ್ಕೆ ಹಾಕ್ತಾರೆ ಅಂತ. ಸೊ ರೀಸನ್ಸ್ ಕೊಡ್ತಾರೆ, ಬರ್ಬೇಕು ಅಂತ ಹಾಕ್ತಾರೆ. ಐ ಥಿಂಕ್ ನನ್ನ ಪ್ರಕಾರ ಅವ್ರು ಬರೋ ಡೌಟು. ನಿಮ್ ಪ್ರಕಾರ ನಿಜವಾಗ್ಲೂ ರಜತ್ ಅವರು ಹೇಳಿದ ಪ್ರಕಾರ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ದಾರಿ ತಪ್ಪಿ ಬಂದಿದಾರ ಅಥವಾ ಇಲ್ಲ? ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕಾವ್ಯ ಅವರು ವಿನ್ನಿಂಗ್ ರೇಸ್ ಅಲ್ಲಿ ಇದಾರ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.